ಗೈಸ್ ನಮ್ಮ ವಿಷಯ ಬೇಗ ಎದ್ಬಿಟ್ಟಿದ್ದಾಳೆ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಬಿಡಿ. ಅದಕ್ಕಿಂತ ಚೆನ್ನಾಗಿದ್ಯಾ ಓ ಮಕ್ಕ ಕಾಣತ್ತು ಅಲ್ವಾ ಅಂತ ಹೇಳಿದ್ರೆ ಅದಕ್ಕಿಂತ ಹಲಸಿನ ಹಣ್ಣು ಮತ್ತೆ ಮ್ಯಾಂಗೋ ಮೇಳ ಇದೆ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ 7:30ಗೆ ಎದ್ದು ಸ್ವಲ್ಪ ಮನೆ ಕೆಲಸ ಮಾಡಿಬಿಟ್ಟು ಈಗ ಸದ್ಯಕ್ಕೆ ಸ್ನಾನ ಮಾಡ್ಕೊಂಡಿದ್ದೀನಿ ಆ್ಯಂಡ್ ದೇವ್ರ ಪೂಜೆ ಮಾಡಬೇಕು ಗೈಸಿನ. ಆ್ಯಂಡ್ ಭವಿಷ್ಯ ಮಲಗಿದ್ದಾಳೆ, ಅವರಪ್ಪ ಜಿಮ್ ಹೋಗಿದ್ದಾರೆ. ಇವತ್ತು ವ್ಲಾಗ್ ಸ್ಟಾರ್ಟಿಂಗ್ನಲ್ಲೇ ಒಂದು ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೇಕು ಅದನ್ನು. ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇದ್ದೆ, ಸೊ ಅದಕ್ಕೋಸ್ಕರ ಅದನ್ನೇ ಮಾಡ್ಕೊಂಡು ತಿನ್ನೋಣ ಅಂತ. ನನಗೆ ಹೇಗಿದ್ದರೂ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ. ಸೊ ಅದು ರೈಸ್ ಐಟಮ್ಮು. ಫಸ್ಟು ಇವಾಗ ರೈಸ್ನ ರೆಡಿ ಮಾಡ್ಕೋಬೇಕು. ಸೊ ಈಗ ಸದ್ಯಕ್ಕೆ ಕುಕ್ಕರ್ ಕೂಗಿಸ್ಕೊಂಡು ಆ್ಯಂಡ್ ಮಿಕ್ಕಿದ್ದೇನಿದೆ ಸ್ವಲ್ಪ ಕೆಲಸ ಮಾಡಿ ದೇವ್ರ ಪೂಜೆ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಆ್ಯಂಡ್ ಮೇ ಬಿ ಇವತ್ತು ಹೊರಗಡೆ ಹೋಗ್ಬೋದು ನಾವು. ಒಂದು ಫಂಕ್ಷನ್ ಇದೆ, ಟೈಮಿಂಗ್ಸ್ ನೋಡ್ತೀನಿ. ಇನ್ ಕೇಸ್ ನಮ್ಮ ಯಜಮಾನ್ರು ಬರೋ ಟೈಮು ಮತ್ತು ಹೋಗೋ ಟೈಮು ಕರೆಕ್ಟಾಗಿದೆ, ಅಲ್ಲಿಗೆ ಫಂಕ್ಷನ್ ಮುಗಿಯೋ ಮುಂಚೆ ಹೋಗ್ಬೋದು ಅಂತ ಅನಿಸಿದ್ರೆ ಹೋಗ್ತೀವಿ, ಇಲ್ಲ ಮುಗ್ದೋಗಿರುತ್ತೆ ಅಂತ ಅಂದರೆ ಹೋಗಲ್ಲ ಗೈಸ್. ಮೇ ಬಿ ಹೋಗ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಸೊ ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರೇ ಹೋಗ್ತಾ ಇರೋದು. ಭವಿಷ್ಯ ಹೋಗ್ತಾ ಇಲ್ಲ, ಭವಿಷ್ಯ ಮನೇಲೇ ಇರ್ತಾಳೆ ಅಷ್ಟೇ ಗೈಸ್ ಸದ್ಯಕ್ಕೆ. ಆಮೇಲೆ ಸಿಗ್ತೀನಿ. ಇನ್ನೊಂದು ಗೈಸ್ ಹೇಳಬೇಕು ಅಂತ ಅಂದ್ಕೊಂಡೆ, ನೆನ್ನೆ ಎನ್ಸೈಕ್ಲೋಪೀಡಿಯಾಸ್ನೆಲ್ಲ ನಾನು ಡೊನೇಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ನ. ನಮ್ಮ ಯಜಮಾನ್ರು ಬಂದಾದ್ಮೇಲೆ ಭವಿಷ್ಯ ಮತ್ತು ನಮ್ಮ ಯಜಮಾನ್ರು ಇಬ್ಬರು ಇದ್ದಾಗ ಹಿಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೊಟ್ಬಿಡೋಣ ಲೈಬ್ರರಿಗೆ ಅಂತ ಹೇಳಿದರೆ ಇಬ್ಬರೂ ಬೇಡ ಅಂತ. ಅದು ಎಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡಿರೋದು ಆವಾಗ ಚಿಕ್ಕ ವಯಸ್ಸಿನಲ್ಲಿ ಭವಿಷ್ಯಂಗೆ, ಅದನ್ನು ಕೊಡೋದು ಬೇಡ, ಇದೊಂದು ಇರಲಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಗೈಸ್. ಇನ್ನೇನು ಮಾಡೋದು, ಇಬ್ಬರೂ ಬೇಡ ಅಂತಿದ್ದಾರೆ ಅಂದರೆ ಅದು ನಾನು ಅಲ್ಲಾಡ್ಸೋದಕ್ಕಾಗೋದಿಲ್ಲ. ಬಟ್ ಒಂದು ಡ್ರಾಯರ್ ತುಂಬಕ್ಕೂ ಇದೆ. ಆಯಿತು, ಇದ್ರೆ ಇದ್ಕೊಳ್ಳಿ ಬಿಡಿ, ಇನ್ನೇನು ಮಾಡೋದು. ನಮ್ಮ ಮನೇನೇ ಲೈಬ್ರರಿ ಅಂತ ಅಂದ್ಕೊಳ್ತೀನಿ ನಾನು. ಅಲ್ಲಿ ಲೈಬ್ರರಿನಲ್ಲಿರುತ್ತೆ, ತೆಗೆದು ನೋಡೋಲ್ಲ ಗೈಸ್. ಒಂಚೂರು ಯೂಸ್ ಆಗ್ತಾಯಿಲ್ಲ ಅಂತ ನಾನು ಯೂಸ್ ಆಗಲಿ ಅಂತ ಅಂದ್ಕೊಂಡೆ. ಬಟ್ ಅದನ್ನು ಲೈಬ್ರರಿಗೆ ಕೊಡ್ತಾಯಿಲ್ಲ ಗೈಸ್. ಈಗ ನಮ್ಮ ಮನೆಯಲ್ಲೇ ಇರುತ್ತೆ, ಅದು ನಮ್ಮ ಆಸ್ತಿ ಅದು ಗೈಸ್. ನಮ್ಮ ವಿಷಯ ಬೇಗ ಎದ್ಬಿಟ್ಟಿದ್ದಾಳೆ ಗೈಸ್. ಎದ್ಬಿಟ್ಟು ಹೊಟ್ಟೆ ಹಶು ಅಂತಿದ್ದಾಳೆ ಆಲ್ರೆಡಿ. ನಾನು ರೆಡಿ ಮಾಡ್ಕೊಂಡಿದ್ದೀನಿ ಗೈಸ್. ಈಗ ಸದ್ಯಕ್ಕೆ ಒಂದಷ್ಟು ಬೆಳ್ಳುಳ್ಳಿ ಸುಲ್ಕೋಬೇಕು. ಸೊ ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ. ರೈಸು ಕೂಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಂದು ನೋಡಿದ್ರೆ ರೈಸ್ ಆಲ್ರೆಡಿ ಇತ್ತು. ನೆನ್ನೆ ರೈಸ್ ಮಾಡಿದ್ರೆ ಫ್ರೈಡ್ ರೈಸ್ ಅಲ್ವಾ, ಸೊ ನೆನ್ನೆದು ರೈಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ರೈಸ್ ಮಾಡ್ತಾ ಇಲ್ಲ ಗೈಸ್. ಬಟ್ ನಾವು ಯಜಮಾನ್ರಿಗೆ ರೈಸ್ ಮಾಡಬೇಕಾಗುತ್ತೆ. ಅವ್ರಿಗೆ ಚಿತ್ರಾನ್ನ ಮಾಡ್ತೀನಿ, ಯಾಕೆಂದರೆ ಬೆಳಗ್ಗೆ ಅವರು ಮೊಟ್ಟೆಗಿಟ್ಟೆ ತಿನ್ನೋದಿಲ್ಲ. ಪೂಜೆ ಮಾಡಿ ಮಧ್ಯಾಹ್ನದ ಮೇಲೆ ತಿನ್ನೋದವರು. ಸೊ ಈಗ ಸದ್ಯಕ್ಕೆ ನಮ್ಮ ರೆಸಿಪಿ ಸ್ಟಾರ್ಟ್ ಮಾಡೋಣ. ನಮ್ಮ ರೆಸಿಪಿ ಅಲ್ಲ ಅದು, ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ದಂಥ ರೆಸಿಪಿ ಸ್ಟಾರ್ಟ್ ಮಾಡೋಣ ಗೈಸ್. ಈಗ ಸದ್ಯಕ್ಕೆ ಸ್ವಲ್ಪ ಗಾರ್ಲಿಕ್ ಬಿಡಿಸ್ಕೊಂಡಿದ್ದೀನಿ. ಗಾರ್ಲಿಕ್ ಹಾಕ್ಕೊಂಡು ಫಸ್ಟು ಇದೇನೇ ಮಾಡ್ಕೋಬೇಕು ಗೈಸ್. ಗಾರ್ಲಿಕ್ ಹಾಕ್ಕೊಂಡು ಮತ್ತು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಇದೆರಡು ಹಾಕ್ಕೊಂಡು ಮಿಕ್ಸಿ ಓಡಿಸ್ಕೋಬೇಕು. ಸ್ವಲ್ಪ ವಾಟರ್ ಹಾಕ್ಕೊಂಡು ಓಡಿಸ್ಕೊಂಡ್ರು ನಡೆಯುತ್ತೆ ಅನಿಸುತ್ತೆ. ಸ್ವಲ್ಪ ವಾಟರ್ ಹಾಕ್ಕೊಂಡು ಮಿಕ್ಸಿ ಓಡಿಸ್ಕೊಂಡ್ಬಿಡ್ತೀನಿ ಗೈಸ್. ಈಗ ಮಿಕ್ಸಿ ಓಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟೊಂದು ಹೆಂಗಾಯಿತು ಅಂತ ಅನ್ಕೋತೀರಾ. ಒಂದು ಸ್ವಲ್ಪ ನೀರು ಹಾಕಿದೆ ಆ್ಯಂಡ್ ಗಾರ್ಲಿಕ್ ಸ್ವಲ್ಪ ಕಡಿಮೆ ಇತ್ತು, ಓಡ್ಸೋಕ್ಕಾಗ್ತಾ ಇರಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಆನಿಯನ್ ಹಾಕ್ಕೊಂಡ್ಬಿಟ್ಟೆ. ಸೊ ನೀವು ಆಲ್ಟರ್ ಮಾಡ್ಕೊಂಡು ಚಿಲ್ಲಿ, ಗಾರ್ಲಿಕ್ ಆ್ಯಂಡ್ ಆನಿಯನ್ ಹಾಕ್ಕೊಂಡು ಮಿಕ್ಸಿ ಓಡಿಸ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ. ಓಕೆ, ಈಗ ಅಷ್ಟು ಹಾಕಿ ಮಾಡೋಣ. ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಏನಾದರೂ ಹಾಕ್ಕೊಳ್ಳಿ. ಅದಾದಮೇಲೆ ಎಣ್ಣೆ ಕಾಯ್ತಿದ್ದಂಗೆ ಡೈರೆಕ್ಟ್ ಈ ಮಸಾಲೆ ಹಾಕ್ಕೋಬೇಕು. ಅವ್ರಿಗೆ ಗೈಸ್ ಎಣ್ಣೆ ಕಾದಿರಲಿಲ್ಲ ಇನ್ನು, ಈಗ ಕಾಯುತ್ತೆ. ಪರವಾಗಿಲ್ಲ, ಏನಾಗೋದಿಲ್ಲ. ಈಗ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಡಿ.
ಓಕೆ, ಇದು ಆಲ್ಮೋಸ್ಟ್ ಆಗಿದೆ ಗೈಸ್. ಇದು ಇಬ್ಬರಿಗೆ ಮಾಡ್ಕೊಳ್ತಾ ಇರೋದು, ಸೊ ಇದು ಸ್ವಲ್ಪನೇ ಮಾಡಿರೋದು ನಾನು. ಇದಕ್ಕೆ ಈಗ ನಾವು ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ, ಸ್ವಲ್ಪ ಧನಿಯಾ ಪೌಡರ್, ಫ್ರೈ ಆಗಿರೋದು ಸಾಕಾಯ್ತು, ಆ್ಯಂಡ್ ಸ್ವಲ್ಪ ಅರ್ಶಿನದ ಪೌಡರ್ ಹಾಕ್ಕೊಳ್ಳಿ ಗೈಸ್. ಚೂರು ಬೇಯ್ಲಿ ಅಂತ ನೀರು ಹಾಕ್ಕೊತಾ ಇದ್ದೀನಿ. ಓಕೆ, ಇವಾಗ ಈ ಖಾರ ಬೆಂದಿದೆ. ಖಾರ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಒಂಚೂರು ಬಟ್ಲಿಗೆ ಹಾಕ್ಕೊಳ್ಳಿ. ಇದನ್ನ ಹಂಗೆ ಇಟ್ಕೊಳ್ಳಿ. ಅನ್ನ ಕಲಿಸ್ಬೇಕಾದ್ರೆ ನಾವು ಮಿಕ್ಸ್ ಮಾಡಬೇಕು. ಇವಾಗ ಒಂದು 3 ಎಗ್ ಹೊಡ್ಕೊಂಡಿದ್ದೀನಿ. ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಬೇಯಿಸ್ಕೋಬೇಕು ಗೈಸ್. ಇವಾಗ ಇದು ರೆಡಿ ಆಗಿದೆ ಎಗ್ಗು. ಇದಕ್ಕೆ ನಾವು ನೆನ್ನೆ ಉಳಿದಿದ್ದನ್ನ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡೋಕ್ಕೆ ಈ ಖಾರ ಉಳಿದಿತ್ತಲ್ಲ ಇದನ್ನು ಹಾಕ್ಕೋಬೇಕು. ನಾನು ಖಾರ ಫಸ್ಟ್ ಏನಕ್ಕೆ ಹಾಕೊಳ್ಳಿಲ್ಲ ಅಂತಂದರೆ ಖಾರ ಎಲ್ಲ ಎಗ್ಗೆ ಎಳ್ಕೊಂಡ್ಬಿಡುತ್ತೆ ಗೈಸ್. ಅದಕ್ಕೋಸ್ಕರ ರೈಸ್ಗೂ ಒಂದು ಸ್ವಲ್ಪ ಖಾರ ಹಚ್ಕೋಬೇಕು, ಅದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ಇವಾಗ ಇದು ರೆಡಿ ಆಗಿದೆ. ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಬಿಡಿ. ನನಗೆ ಕೊತ್ತಂಬರಿ ಜಾಸ್ತಿ ಇಷ್ಟ ಗೈಸ್, ಅದಕ್ಕೆ ಕೊತ್ತಂಬರಿ ಜಾಸ್ತಿ ಹಾಕ್ತಾ ಇದ್ದೀನಿ. ಈಗ ವೈಶಿಂಗ್ ಟೇಸ್ಟ್ ಕೊಡೋಣ. ಇದು ಆಲ್ಟ್ ಸರಿ ಇದೆಯಾ ಅಂತ ನಾನು ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಅವಳಿಗೆ ಕೊಡ್ತೀನಿ ಗೈಸ್. ಇವಾಗ ರೆಡಿ ಆಗಿದೆ. ಇದು ಗಾರ್ಲಿಕ್ ತೋರಿಸ್ಬೇಡ. ಓಕೆ, ಮತ್ತೆ ಹೆಂಗ್ ಗೊತ್ತಾಗತ್ತೆ ರಿಯಾಕ್ಷನ್ ಇದೆ ಅಂತ? ಇಲ್ಲ, ನಿನಗೆ ತಿನ್ನೋದಕ್ಕೆ ಇದು ಮಾಡಿರೋದು. ನನ್ನ ಮುಖ ಹಿಂಗೈತೆ. ಆಯ್ತು, ನಿನ್ನ ಮುಖ ತೋರಿಸಲ್ಲ ಬಿಡು, ನಿನ್ನ ಕೈಯಲ್ಲೇ ತೋರಿಸ್ಬಿಡು ಹೆಂಗಿದೆ ಅಂತ ಗೈಸ್. ಇದು ಗಾರ್ಲಿಕ್ ಎಗ್ ಫ್ರೈಡ್ ರೈಸ್ ಆ್ಯಂಡ್ ಅಷ್ಟೇ, ತೋರಿಸಲ್ಲ, ಕೆಳಗಡೆನೇ ಇಟ್ಟಿರ್ತೀನಿ. ತಕ್ಕತ್ತ ಇದೆ, ನಿಜ ಹೇಳು. ನಿಜ ತಕ್ಕತ್ತ ಇದೆ, ತೋರಿಸ್ಬೇಡ ಗೈಸ್. ಅವಳು ಮಖಕ್ಕೆ ಏನೋ ಫೇಸ್ ಪ್ಯಾಕ್ ಮಾಡ್ಕೊಂಡಿದ್ದಾಳೆ. ತಗೋ ತಿನ್ಕೊ. ಥ್ಯಾಂಕ್ ಯು ಗೈಸ್. ಅವಳ ಮಖಕ್ಕೆ ಫೇಸ್ ಪ್ಯಾಕ್ ಮಾಡ್ಕೊಂಡಿದ್ದಾಳೆ ಗೈಸ್, ಅದಕ್ಕೋಸ್ಕರ ತೋರಿಸ್ಬೇಡ ಮಖನ ಅಂತ ಹೇಳ್ತಾ ಇರೋದು. ಇವಾಗ ನಾನು ಸಹ ತಿಂತೀನಿ. ಈಗ ನಾನು ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಗೈಸ್. ಸ್ವಲ್ಪ ಎಗ್ಗು ಮತ್ತು ರೈಸು. ಇದಕ್ಕೆ ಜಾಸ್ತಿ ಐಟಮ್ಸ್ ಬೇಕಾಗಲಿಲ್ಲ. ಓನ್ಲಿ ಬೆಳ್ಳುಳ್ಳಿ, ಈರುಳ್ಳಿ ಎಕ್ಸ್ಟ್ರಾ ನಾನು ಹಾಕಿದ್ದು. ನಾರ್ಮಲಾಗಿ ಈರುಳ್ಳಿ ಹಾಕಲ್ಲ ಗೈಸ್. ಬೆಳ್ಳುಳ್ಳಿ, ಚಿಲ್ಲಿ ಪೌಡರ್, ಚಿಕನ್ ಮಸಾಲ, ಧನಿಯಾ ಪೌಡರ್, ಮತ್ತು ಮೆಣಸು ಹಾಕ್ಕೊಂಡ್ರೆ ಹಾಕ್ಕೋಬೋದು, ನಾನು ಹಾಕಿಲ್ಲ. ಅರಿಶಿನ ಇಷ್ಟ ಆದರೆ ಆಯಿತು. ಭವಿಷ್ಯ ಇದು ಅಂಕಲ್ ಫ್ರೈಡ್ ರೈಸ್ ಇದ್ದಂಗಿಲ್ವಾ? ಅದಕ್ಕಿಂತ ಚೆನ್ನಾಗಿದೆಯಾ? ಓ, ಮಗ ಕಾಣಿಸ್ತು. ಮಗ ತೊಳ್ಕೊಂಬಂದು ಗೈಸ್. ಈಗ ನಿಜ ಚೆನ್ನಾಗಿದೆ. ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಆದರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬಿದ್ದರೆ ಸಕ್ಕತ್ತಾಗಿರುತ್ತೆ. ಅಂದರೆ ಅನ್ನ ಇದೆ, ಇನ್ನು ಬೇಕಂದ್ರೆ ಹಾಕೋ ಹೋಗು. ಓಕೆ ಗೈಸ್, ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಮೋದಿಜಿ can play football but Messi and Ronaldo can never be PM of India ಅಂತೆ. ನಮ್ಮ ಭವಿಷ್ಯಂಗೆ ನನಗೆ ಮೋದಿ ಅಂದರೆ ತುಂಬ ಇಷ್ಟ. ಮೋದಿಜಿ ಅಂದರೆ ನಮ್ಮ ಯಜಮಾನ್ರಿಗೂ ಇಷ್ಟ. ಆದರೆ ನಮ್ಮಿಬ್ರಿಗೆ ಜಾಸ್ತಿ ಇಷ್ಟ ಅಲ್ವಾ ಭವಿಷ್ಯ? ಗೈಸ್, ಇವಾಗ ಮಧ್ಯಾಹ್ನ ಊಟದ ಟೈಮ್ ಆಗಿದೆ. ಮಧ್ಯಾಹ್ನ ಅಲ್ಲ, ಸಾಯಂಕಾಲ ಆಗಿದೆ ಗೈಸ್. ಇಷ್ಟು ಲೇಟಾಗಿ ನಮ್ಮ ಯಜಮಾನ್ರು ಊಟ ಮಾಡೋದು. ಸೊ ಈಗ ಮಧ್ಯಾಹ್ನ ಒಂದು ಫಂಕ್ಷನ್ಗೆ ಹೋಗಬೇಕಿತ್ತಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಏನಕ್ಕೆ ಅಂದರೆ ಫಂಕ್ಷನ್ದು ಟೈಮಿಂಗ್ಸು ಮತ್ತು ನಮ್ಮ ಯಜಮಾನ್ರು ಬರೋ ಟೈಮಿಂಗ್ಸ್ ತುಂಬ ಡಿಫ್ರೆನ್ಸ್ ಇತ್ತು. ತುಂಬ ಲೇಟಾಗಿ ಬಂದರು ಗೈಸ್ ನಮ್ಮ ಯಜಮಾನ್ರು. ಅದಕ್ಕೋಸ್ಕರ ಫಂಕ್ಷನ್ಗೆ ಹೋಗಲಿಲ್ಲ. ಆ್ಯಂಡ್ ಇವಾಗ ನಮ್ಮ ಯಜಮಾನ್ರಿಗೆ ಎಗ್ ಫ್ರೈಡ್ ರೈಸ್ ಬೆಳಗ್ಗೆ ಮಾಡಿದ್ದು ಒಂದು ಸ್ವಲ್ಪ ತೆಗೆದಿಟ್ಟಿದ್ದೆ, ಅವರು ಟೇಸ್ಟ್ ನೋಡ್ತೆ ಅಂತ. ಆ್ಯಂಡ್ ನಾರ್ಮಲಾಗಿ ಅವ್ರಿಗೂ ನಾನು ಒಂದು ಸ್ವಲ್ಪ ಫ್ರೈಡ್ ರೈಸ್ ಮಾಡಿದ್ದೀನಿ. ಸೊ ಅವ್ರು ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾರೆ ಹೇಗಿದೆ ಅಂತ.
ಗೈಸ್ ಇವಾಗ ನಮ್ಮ ಯಜಮಾನ್ರು ಬಿಟ್ಟು ಕೂತಿದ್ದಾರೆ. ಎಗ್ ಫ್ರೈಡ್ ರೈಸ್ ಹೇಗಿದೆ ಅಂತ ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾರೆ. ಭವಿಷ್ಯ ಒಂದು ಡಿಸ್ಕ್ರಿಪ್ಷನ್ ಕೊಟ್ಲು, ನೋಡೋಣ. ನೀವು ಕೊಡಿ ನೋಡೋಣ ಆಮೇಲೆ. ನಾನು ಅಂಕಲ್ ಎಗ್ ಫ್ರೈಡ್ ರೈಸ್ ಇದ್ದಂಗಿದೆ ಅಲ್ವಾ ಅಂತ ಹೇಳಿದ್ರೆ ಅದಕ್ಕಿಂತ ಚೆನ್ನಾಗಿದೆ ಅಂತ ಹೇಳಿದ್ಲು ಅವಳು. ಅಂಕಲ್ ಫ್ರೈಡ್ ರೈಸ್ ಯಾಕೆ ಒಂದೇ ಸರ್ತಿಗೆ ಅಲ್ಲಿ ಜಾಸ್ತಿ ಇದಾಗಿತ್ತು. ಚೆನ್ನಾಗಿದ್ಯಾ? ಗೊತ್ತಾಗ್ಬಿಡತ್ತೆ ಚಿತ್ರ. ಓಕೆ, ಅಂಕಲ್ ಫ್ರೈಡ್ ರೈಸ್ ಅದೇ PS ಕಾಲೇಜ್ ಚಿತ್ರ. ಗೈಸ್ ನಮ್ಮ ಯಜಮಾನ್ರು ಜಾಸ್ತಿ ಫೈಬರ್ ತಿಂತಾರೆ ಮತ್ತು ಎಗ್ ವೈಟ್ ತಿಂತಾರೆ. ನಾನು ಎಗ್ ಫ್ರೈಡ್ ರೈಸ್ನಲ್ಲಿ ಎಲ್ಲೋ ಸಹ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ನಮ್ಮ ಯಜಮಾನ್ರು ಇಷ್ಟು ಸ್ಲಿಮ್ ಆಗಿರೋದು ಅಲ್ವೇನ್ರಿ? ಏನು ತೂಕ ಜಾಸ್ತಿ ಆಗ್ತಾ ಇದ್ದಾರೆ. ಹಾಂ, ಕಮ್ಮಿ ತಿನ್ನಿ ಅವಾಗ ಸರಿ ಹೋಗುತ್ತೆ. ಅಲ್ಲ, ಫೈಬರ್ ಜಾಸ್ತಿ ತಿನ್ನಿ ಸರಿ ಹೋಗುತ್ತೆ. ನಾನೇ ಗೈಸ್ ಅವ್ರಿಗೆ ಡೈಟಿಷಿಯನ್ ಅಲ್ವೇನ್ರಿ? ಗೈಸ್ ವಾಕಿಗೆ ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ಟೈಮ್ ಆಗಿದೆ. ಕರೆಕ್ಟ್ ಟೈಮಿಗೆ ನಾನು ಆಚೆ ಬಂದಿದ್ದೀನಿ. ನಮ್ಮ ಯಜಮಾನ್ರು 1 ನಿಮಿಷ ಲೇಟಾಗಿ ಬಂದಿದ್ದಾರೆ ಇವತ್ತು. ಆಯಿತು ಬಿಡ್ರಿ, ನಾನೇನು ಅನ್ನಲ್ಲ. ಜೈ ಶ್ರೀರಾಮ್. ನೋಡಿದ್ದೀನಿ. ಥ್ಯಾಂಕ್ ಯು. ಒಂಚೂರು ಬೇಡ. ಗೈಸ್ ಇವಾಗ ಹೊರಟಿದ್ದೀವಿ ಮನೆಗೆ. ಬನ್ನಿಪ್ಪಾ ಗೈಸ್. ಪಾರ್ಕಿಗೆ ಹೋಗಿ ಬಂದು ಸುಮಾರು ಹೊತ್ತಾಯಿತು. ನಮ್ಮ ಯಜಮಾನ್ರಿಗೆ ಊಟನೂ ಬಡಿಸ್ಬಿಟ್ಟೆ. ಇವಾಗ ಬ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬ್ಲಾಗ್ನಲ್ಲಿ ಅಂದರೆ ಇವತ್ತು ನಾನು ಪೋಸ್ಟ್ ಮಾಡಿರೋ ಅಂಥ ಬ್ಲಾಗ್ನಲ್ಲಿ ತುಂಬ ಮೆಸೇಜಸ್ ಅಂದರೆ ಕಮೆಂಟ್ಸ್ ಇದೆ. ಅದರಲ್ಲಿ ಕ್ವೆಶ್ಚನ್ದು ಒಂದು ಕಮೆಂಟ್ ಇದೆ. ಒಂದು 4-5 ಕ್ವೆಶನ್, ಒಂದು 4 ಕ್ವೆಶನ್ಸ್ ಕೇಳಿದ್ದಾರೆ. ಒಂದಷ್ಟು ಕ್ವೆಶನ್ಸ್ ಕೇಳ್ಬಿಡಿ ಅದರದ್ದೇ ಒಂದು ಬ್ಲಾಗ್ ಮಾಡಿಬಿಡ್ತೀವಿ ಉತ್ತರ ಕೊಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಷ್ಟೊಂದು ಕಮೆಂಟ್ಸ್ ಹಾಕಿ. ಎಲ್ಲ ಲೈಕ್ ಚೆನ್ನಾಗಿರೋ ಕಮೆಂಟ್ಸೇ ಬಂದಿದೆ ಗೈಸ್. ಥ್ಯಾಂಕ್ ಯು ಸೋ ಮಚ್. ಯಜಮಾನ್ರು ಊಟ ಮಾಡ್ತಾಯಿದ್ದಾರೆ. ನಮ್ಮ ಭವಿಷ್ಯ ಅಲ್ಲಿ ಕೂತಿದ್ದಾಳೆ. ತೋರ್ಸಲ್ಲ ಆದರೆ ಅವಳನ್ನ ತೋರಿಸಿದ್ರೆ ನನಗೆ ಬೈತಾಳೆ. ಓಕೆ ಗೈಸ್, ಸೊ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮೇ ಬಿ ಈ ವ್ಲಾಗು ಸಂಡೇ ಪೋಸ್ಟ್ ಆಗಿರುತ್ತೆ. ಸೊ ಯಾರ್ಯಾರು ಆರ್ ನಗರಲ್ಲಿ ಇದ್ದೀರಾ ಅವತ್ತೇ ಲಾಸ್ಟು ಅನ್ಕೋತೀನಿ. ಇವತ್ತು ನಾಳೆ ನಾಡಿದ್ದು ಅಂದರೆ ಸಂಡೇ, ಫ್ರೈಡೇ, ಸ್ಯಾಟರ್ಡೆ, ಸಂಡೇ 3 ದಿನನೂ ಅದರದ್ದು ಗ್ರೌಂಡ್ ಹೆಸರೇನು ಹಂಗೆ ಹೇಳೋದಾ? ಹಾಂ, ಆರ್ ನಗರಲ್ಲಿ ಇದು ಒಂದು ರೋಡ್ ಇದೆಯಲ್ಲ, ಫುಲ್ಲು ಜ್ಯುವೆಲ್ರಿ ಶಾಪ್ಸ್ ಎಲ್ಲ ಜಾಸ್ತಿ ಇದೆಯಲ್ಲ, GRT ಭೀಮಾ ಎಲ್ಲನೂ ಆ ರೋಡಲ್ಲಿ ಸಿಗೋ ಅಂಥ ದೊಡ್ಡ ಗ್ರೌಂಡ್ ಇದೆಯಲ್ಲ ಅಲ್ಲಿ. ಹಾಂ, ರೈಟ್. ಹಾಂ, ರಂಗಮಂದಿರ ಇದೆಯಲ್ಲ ಅಲ್ಲಿ. ಹಾಂ, IDC ಹೋಟೆಲ್ ಪಕ್ಕದಲ್ಲಿರೋ ಅಂಥ ಗ್ರೌಂಡಲ್ಲಿ ಇವತ್ತೇ ಲಾಸ್ಟು. ಅಂದರೆ 3 ದಿನದ್ದು ಮೇಳ ಇದ್ದಿದ್ದು ಗೈಸ್. ಇವತ್ತು ಲಾಸ್ಟ್ ಅಂದರೆ ಸಂಡೇ ನೋಡ್ತಾ ಇದ್ದೀರಾ ನೀವು ವ್ಲಾಗ್ ಇದು, ಅದಕ್ಕೆ ಇವತ್ತು ಲಾಸ್ಟು ಅಂತಿದ್ದೀನಿ. ಸೊ ಹೋಗಿ ನೋಡಿ. ಸಂಡೇ ಲಾಸ್ಟು. ಏನದು ಹಲಸಿನ ಹಣ್ಣು ಮತ್ತು ಮ್ಯಾಂಗೋ ಮೇಳ ಇದೆ ಗೈಸ್. ಹೋಗಿ ನೋಡ್ಬೋದು. ಸಂಜೆ ಇದು ಬೆಳಗ್ಗೆ ನೋಡಿದ್ರೆ ನೀವು ಸಾಯಂಕಾಲ ನೋಡ್ಬೋದು ಗೈಸ್. ಹೋಗಿ ಮೇಳನ ನಾವು ಹೋಗ್ತೀವಿ ಸಂಡೇ, ಅಂದರೆ ಇವತ್ತು, ಅಂದರೆ ಅದೇ ಅಷ್ಟೇ ಗೈಸ್. ಸೊ ಇವತ್ತಿನ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಹೈಪ್ ಎಲ್ಲ ಬಟನ್ ಒತ್ತಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಬಾಯ್. ಸಿ ಯು ಗೈಸ್. ಬಾಯ್ ಬಾಯ್ ಹೇಳ್ರಿ. ಭವಿಷ್ಯ ಬಾಯ್ ಹೇಳಿ. ಭವಿಷ್ಯ ಕಾಣಿಸ್ದೇ ಇರೋ ಥರ ನೋಡಿ. ಅವಳೇ ಬಗ್ಬಿಟ್ಲು.
ಕಾಣಿಸ್ತಿದೀನಾ? ಇವಾಗ ಓಕೆ ಬಾಯ್ ಹೇಳು ಭವಿಷ್ಯ. ಓಕೆ ಕೈ ಮಾತ್ರ ಕಾಣಿಸ್ತಿದೆ, ಕಾಲು ಕೈ ಕಾಣಿಸ್ತಾ ಇದೆ ಗೈಸ್. ಓಕೆ ಗೈಸ್ ಬಾಯ್ ಬಾಯ್.